ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು, ಮಿತ್ರನಾದಾಗ ಶತ್ರು ಬಯಲಾಗುವನಿವನು, ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು, ಮಿತ್ರನಾದಾಗ ಶತ್ರು ಬಯಲಾಗುವನಿವನು. ಭಯ ಬಯಕೆ ನಿಂತಾಗ ಬಯಲಾಗುವನಿವನು, ತನ್ನದೆಲ್ಲ ಪರವಾದಾಗ ಬಯಲಾಗುವನಿವನು, ಭಯ ಬಯಕೆ ನಿಂತಾಗ ಬಯಲಾಗುವನಿವನು, ತನ್ನದೆಲ್ಲ ಪರವಾದಾಗ ಬಯಲಾಗುವನಿವನು, ಹುಲಿಯೆಲ್ಲವೂ ಕಂಡಾಗ ಬಯಲಾಗುವನಿವನು, ನೆನ್ನೆ ನಾಳೆಗಳ ಕೊಂದಾಗ ಬಯಲಾಗುವನಿವನು, ನೆನ್ನೆ ನಾಳೆಗಳ ಕೊಂದಾಗ ಬಯಲಾಗುವನಿವನು, ಬಯಲಿಂದ ಬಂದವನು ಬಯಲಾಗದಿರುವನೇ, ಬಯಲಿಂದ ಬಂದವನು ಬಯಲಾಗದಿರುವನೇ, ಬಯಲಿಂದ ಬಂದವನು ಬಯಲಾಗದಿರುವನೇ, ಬಯಲಿಂದ ಬಂದವನು ಬಯಲಾಗದಿರುವನೇ. ನಮಸ್ತೆ ಸ್ನೇಹಿತರೆ, ಇಷ್ಟು ಹೊತ್ತು ನೀವು ಕೇಳಿದ ಈ ಹಾಡು ಬಯಲು ಗೀತೆ. ಕನ್ನಡದಲ್ಲಿ ಮಾತ್ರ ಎಷ್ಟು ಸುಂದರವಾದ ಪದ, ಬಯಲು ಅಂತಾರೆ ಮುಕ್ತಿಯನ್ನ. ಈ ಹಾಡು ಮನದಾಳದಿಂದ ಬಂದ ಹಾಡು. ಇದನ್ನು ಯಾರು ಗೀತಚಿತ್ರೆ ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ಯಾಕಂದರೆ ಬಯಲು ನಿರಾಕಾರ, ಅದಕ್ಕೆ ಸಾಕಾರವಿಲ್ಲ, ನಿರ್ಗುಣ ನಿರಾಕಾರ ಪರಬ್ರಹ್ಮ ಬಯಲು. ಅದಕ್ಕೆ ರೂಪವಿಲ್ಲ, ಬಣ್ಣವಿಲ್ಲ, ವೇಗವಿಲ್ಲ, ಭಾರವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಹೇಗಪ್ಪ ಬಯಲನ್ನ ವರ್ಣಿಸೋದು? ಬಯಲಾಗುವುದು ಅಂದರೆ ಹೇಗೆ? ಇವರು ಮುಕ್ತ ಆಗಿದ್ದಾರೆ, ಇವರು ಮುಕ್ತರಾಗಿದ್ದಾರೆ, ಇವರು ಮುಕ್ತಿ ಪಡೆದಿದ್ದಾರೆ ಅಂತ ಹೇಳ್ತಾರಲ್ಲ, ಅಷ್ಟು ಸುಲಭನದು. ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು ಅಂದರೆ ಯಾವುದೇ ಒಂದು ಈ ಶೀತೋಷ್ಣ ಸುಖ ದುಃಖೇಶು ಈ ವಾತಾವರಣವನ್ನ ಸಹಿಸಿಕೊಂಡವನು ಬಯಲಾಗ್ತಾನೆ. ಬಿಸಿಲಲ್ಲಿ ಏನನ್ನೂ ಸಹಾಯವಿಲ್ಲದೆ ಓಡಾಡ್ತಾನಲ್ಲ, ಅವನು ಬಯಲಾಗ್ತಾನೆ. ಚಳಿಯಲ್ಲಿ ಎದೆಯತ್ತು ನಿಂತು ಓಡಾಡ್ತಾನಲ್ಲ, ಅವನು ಬಯಲಾಗ್ತಾನೆ. ಅಂದರೆ ಮುಕ್ತಿ ಪಡೆದಕ್ಕೆ ಸಮನಾಗ್ತಾನೆ. ಮಳೆಯಲ್ಲಿ ಕೂಡ ಯಾವ ಸಹಾಯ ಇಲ್ಲದೆ, ಯಾರ ಸಹಾಯ ಇಲ್ಲದೆ ಓಡಾಡ್ತಾನಲ್ಲ, ಅವನು ಬಯಲಾಗ್ತಾನೆ ಅಂತ. ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು, ಮಿತ್ರನಾದಾಗ ಶತ್ರು ಬಯಲಾಗುವನಿವನು ಅಂತ. ಮಿತ್ರರನ್ನ ಶತ್ರುಗಳ ರೀತಿ ಮಾತಾಡಿ ಅವರನ್ನ ತಿದ್ದುತ್ತಾರಲ್ಲ, ಅದು ನಿಜವಾದ ಮಿತ್ರತ್ವ. ಹಾಗೆ ನಡ್ಕೊಳ್ಳೋನು ಬಯಲಾಗ್ತಾನೆ. ಶತ್ರುಗಳಲ್ಲಿ ಮಿತ್ರತ್ವ ಕಂಡು ವ್ಯಕ್ತಿ ಬಯಲಾಗ್ತಾನೆ ಅಂತ. ಶತ್ರು ಮಿತ್ರ ಎನ್ನುವ ಭೇದವಿಲ್ಲದೆ ಬದುಕುವವನು ಬಯಲಾಗ್ತಾನೆ ಅನ್ನುವುದು ಇದರ ಅರ್ಥ. ಹೀಗೆ ಇದರಲ್ಲಿ ಬರುವ ಪ್ರತಿಯೊಂದು ಪದದ ಅರ್ಥನೂ ಹೀಗೆ ಹೇಳುತ್ತೆ ಗೆಳೆಯರೆ. ಭಯಕ್ಕೆ ನಿಂತಾಗ ಬಯಲಾಗುವನಿವನು. ಯಾರಿಗೆ ಯಾವುದೇ ರೀತಿಯ ಭಯಗಳಿರುವುದಿಲ್ವೋ ಅವನು ಬಯಲಾಗ್ತಾನೆ. ಬಯಕೆಗಳಿರೋದಿಲ್ವೋ ಅವನು ಬಯಲಾಗ್ತಾನೆ. ಹೀಗೆ ಈ ಪದ ನೋಡಿ, ಬಯಕೆ ಅಂದರೆ ಆಸೆ, ರಾಗದ್ವೇಷಗಳು ಇಲ್ಲದೆ ಇರೋದೇ ಬಯಲಾಗುವುದರ ಸಂಕೇತ. ಇದು ಯಾರಲ್ಲಿ ಇದನ್ನ ಸಾಧನೆ ಮಾಡಿರ್ತಾರೋ ಯಾವುದಕ್ಕೂ ಭಯ ಬೀಳಲ್ಲ.
ಭಯ ಅನ್ನುವ ಶಬ್ದನೇ ಇಲ್ಲ. ಅಭಯಂ ಸತ್ವ ಸಂಶುದ್ಧಿ. ಭಯಕ್ಕೆ ಆಸೆ ಇರುವುದಿಲ್ಲ. ಆಸೆ ಇಲ್ಲದೆ ಇದ್ರೆ ಬಯಲಾಗ್ತೀವಿ ನಾವು. ತನ್ನದ್ದೆಲ್ಲ ಪರವಾದಾಗ ಬಯಲಾಗುವವನು. ಈ ಜಗತ್ತಲ್ಲಿರೋದೆಲ್ಲ ತನ್ನದು ಅನ್ಕೊಂಡ್ರೂ ಬಯಲಾಗ್ತೀವಿ. ತನ್ನದ್ದನ್ನೆಲ್ಲ ಬೇರೆಯವರಿಗೆ ಕೊಟ್ಟವನು ಬಯಲಾಗ್ತಾನೆ. ಇದು ಈ ಪದದ ಅರ್ಥ. ತನ್ನದ್ದೆಲ್ಲ ಪರವಾದಾಗ ಬಯಲಾಗುವ ನೀವನು. ಹುಲಿಯಲ್ಲಾವು ಕಂಡಾಗ ಬಯಲಾಗುವ ನೀವನು ಅಂತ. ಕನ್ನಡದಲ್ಲಿ ಹಸುಗೆ ಇನ್ನೊಂದು ಶಬ್ದ ಇದೆ, ಆವು ಅಂತಾರೆ. ದ.ರಾ ಬೇಂದ್ರೆಯವರು ಹಸುವನ್ನು ಆವು ಅಂತಾನೆ ಕರೆಯೋದು. ಹಾಗೆ ಹುಲಿಯೊಳಗೆ ಹಸುವನ್ನು ಯಾರು ಕಾಣ್ತಾರೋ ಅವರು ಬಯಲಾಗ್ತಾರೆ. ಹಸುವಿನಲ್ಲಿ ಹುಲಿಯನ್ನು ಕಂಡವನು ಬಯಲಾಗ್ತಾನೆ. ಅಂದರೆ ಜಗತ್ತಲ್ಲಿರೋ ಎಲ್ಲ ಪ್ರಾಣಿ ವರ್ಗವನ್ನು ಸಮವಾಗಿ ಯಾರು ಸ್ವೀಕರಿಸ್ತಾರೋ ಅವರು ಬಯಲಾಗ್ತಾರೆ ಅಂತ. ಇವೆಲ್ಲ ಈ ಪದಗಳ ಅರ್ಥ ನೋಡಿ ಎಷ್ಟು ಆಳನೂ ಮಾಡ್ಕೋಬೋದು. ನಿನ್ನೆ ನಾಳೆಗಳನ್ನು ಕೊಂದಾಗ ಬಯಲಾಗುವ ನೀವನು ಅಂದರೆ ಯಾರು ನಿನ್ನೆಲೇ ಬಿದ್ದು ಗತವ್ಯತ, ನನಗೆ ಹಿಂಗಾಗೋಯ್ತು, ನನಗೆ ಮೋಸ ಆಗೋಯ್ತು, ನಾನು ಹೀಗೆ ನನ್ನ ಚೆನ್ನಾಗಿ ನಡೀತಿದ್ದೆ, ನನ್ನ ಜೀವನ ಹಿಂಗೆ ಡಿಸ್ಟರ್ಬ್ ಆಗೋಯ್ತು ಅಂತ ಹೇಳಿ ಮುಂದಿನ ಜೀವನದ ಬಗ್ಗೆ ಯಾವ ಕಲ್ಪನೆಗಳು ಇಲ್ಲದೆ ಬರೀ ನಿನ್ನೆಲೇ ಬದುಕ್ತಾ ಇರ್ತಾರಲ್ಲ, ಅದನ್ನು ಕೊಲ್ಲಬೇಕು. ಮತ್ತು ನಾಳೆಗೆ ನಾನು ಇದು ಮಾಡ್ತೀನಿ, ನಾಳೆಗೆ ಅದು ಮಾಡ್ತೀನಿ, ನಾಳೆ ಭವಿಷ್ಯ ಚೆನ್ನಾಗಿರಬೇಕು ಅಂತ ಇಂದಿನ ಸುಖವನ್ನು ಮರಿತಾರಲ್ಲ, ಈ ಎರಡು ನಾಳೆ ಮತ್ತು ನೆನ್ನೆಗಳನ್ನು ಕೊಂದಾಗ ಬಯಲಾಗುವ ನೀವನು. ಆವಾಗ ಇಂದು ಬದುಕ್ತಾನವನು. ಆ ಇಂದುನೇ ಭೂಮಿ. ಇಂದು ಅಂದರೆ ಭೂಮಿ ಅಂತ ಅರ್ಥ ಅಲ್ವಾ. ಬಯಲಿಂದ ಬಂದವನು ಬಯಲಾಗದಿರುವನೇ. ಹೀಗೆ ನಾವು ಬಯಲಿಂದನೇ ಹುಟ್ಟಿ ಬಂದವರು. ಆ ಚಿದಾಕಾಶದಿಂದ ಈ ಘಟಾಕಾಶದೊಳಗೆ ಬಂದವರು ನಾವು. ಆಕಾಶದಿಂದ ಈ ದೇಹದೊಳಗೆ ಬಂದವರು. ಬಯಲಾಗದೇ ಇರ್ತೀವಿ. ಈ ಜಗತ್ತಿಗೆ ಬಂದವರು ಪ್ರತಿಯೊಬ್ಬರೂ ಮುಕ್ತರಾಗಲೇಬೇಕು. ಆದರೆ ಈ ಎಲ್ಲ ಸಾಧನೆಗಳಿಂದ ಸ್ವಲ್ಪ ಬೇಗ ಮುಕ್ತರಾಗ್ತೀವಿ, ಇಲ್ಲ ಅಂದರೆ ನಿಧಾನಕ್ಕಾಗ್ತೀವಿ ಅಷ್ಟೇ ಗೆಳೆಯರೆ. ಈ ಹಾಡನ್ನ ಮಾಡಿಕೊಟ್ಟವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ. ಅಹೋರಾತ್ರ.